ನಮಸ್ತೆ. ಜೈ ಭೈರವಿ ದೇವಿ ಗುರುಭ್ಯೋ ನಮಃ ಶ್ರೀ. ಆ ದೇವಿ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ಇವತ್ತಿನ ರೀಡಿಂಗನ್ನು ಸ್ಟಾರ್ಟ್ ಮಾಡೋಣ ಅಂತ. ಇವತ್ತಿನ ರೀಡಿಂಗ್ ಏನಂದ್ರೆ ನಿಮ್ಮ ಮತ್ತು ನಿಮ್ಮ ವ್ಯಕ್ತಿಯ ಎನರ್ಜಿ. ಇವತ್ತು ನಿಮ್ಮ ಮತ್ತು ನಿಮ್ಮ ವ್ಯಕ್ತಿಯ ಮನಸ್ಥಿತಿ ಹೆಂಗೈತಿ, ನಿಮ್ಮ ದಿನ ಹೆಂಗೈತಿ, ಇವತ್ತು ಏನು ಚಾಲೆಂಜ್ ಬರ್ತೈತಿ, ಅದಕ್ಕೆ ನೀವು ಏನು ಮಾಡ್ಕೋಬೇಕು, ನಿಮ್ಮ ವ್ಯಕ್ತಿ ದಿನ ಹೆಂಗಿರ್ತೈತಿ, ಅವ್ರ ಮೂಡ್ ಹೆಂಗಿರ್ತೈತಿ, ಮನಸ್ಥಿತಿ ಹೆಂಗಿರ್ತೈತಿ, ಅವ್ರಿಗೇನು ಚಾಲೆಂಜ್ ಬರ್ಬೋದು, ಅವ್ರು ಅದನ್ನು ಹೆಂಗೆ ಸರಿ ಮಾಡ್ಕೋಬೋದು ಅಂತಂದ್ರೆ. ಸೊ ನಿಮ್ಮ ವ್ಯಕ್ತಿ ನಿಮಗೆ ಹೇಳೋ ಅಂಥ ಅವಕಾಶ ಇತ್ತಂದ್ರೆ ಅವರಿಗೆ ನೀವು ಹೇಳ್ಬೋದು. ಅಬ್ಸರ್ವ್ ಮಾಡ್ತಿರ್ರಿ. ಸೊ ಯಾವತ್ತಿನ ದಿನ ನೋಡ್ತೀರಿ ಅವತ್ತಿನ ದಿನ ನಿಮಗೆ ಇದು ಟೈಮ್ಲೆಸ್ ಸೆಟ್ಟಿಂಗ್. ಓಕೆ. ಸೊ ಯಾವ ವ್ಯಕ್ತಿ ಬಗ್ಗೆ ಯೋಚನೆ ಮಾಡಿ ರೀಡಿಂಗ್ ನೋಡ್ತಿದ್ದೀರಿ ಆ ವ್ಯಕ್ತಿದು 3 ಸಲ ಹೆಸರು ಹೇಳ್ಕೊಳ್ರಿ, ವಿಜುವಲೈಸೇಷನ್ ಮಾಡ್ಕೊಳ್ರಿ. ಓಕೆ. ವೆಲ್ಕಮ್ ಟು ಮೈ ಚಾನಲ್ ಅವೇಕನ್ ಟ್ಯಾರೋ ವಿತ್ ನಿಖಿತಾ. ನಾನು ನಿಮ್ಮ ಡಾಕ್ಟರ್ ನಿಖಿತಾ. ನೀವು ಕನ್ನಡ ಟ್ಯಾರೋ ರೀಡಿಂಗ್ ಕನ್ನಡ, ಟ್ಯಾರೋ ಕಾರ್ಡ್ ರೀಡಿಂಗ್ ಕನ್ನಡ, ನಿಖಿತಾ ಟ್ಯಾರೋ ಕನ್ನಡ, ನಿಖಿತಾ ಟ್ಯಾರೋ ರೀಡರ್, ASMR ಟ್ಯಾರೋ ಕನ್ನಡ ಇವೆಲ್ಲ ಹುಡುಕ್ತಿದ್ರಿ. ಸ್ಪಿರಿಚುವಲ್ ಗೈಡೆನ್ಸಸ್, ಹೀಲಿಂಗು, ಥರ್ಡ್ ಪಾರ್ಟಿ, ನೋ ಕಾಂಟ್ಯಾಕ್ಟ್. ಸೊ ಇಂಥವೆಲ್ಲ ರೀಡಿಂಗ್ ಹುಡುಕ್ತಿದ್ದಂದ್ರೆ ಸೊ ಯು ಆರ್ ಇನ್ ದ ರೈಟ್ ಪ್ಲೇಸ್. ಸೊ ಲೆಟ್ ಅಸ್ ಸ್ಟಾರ್ಟ್ ದ ರೀಡಿಂಗ್. ಬಿಫೋರ್ ಸ್ಟಾರ್ಟಿಂಗ್ ದ ರೀಡಿಂಗ್ ನಿಮಗೆಲ್ಲರಿಗೂ ಒಂದು ಧನ್ಯವಾದವನ್ನು ಹೇಳುವಂಥ ನನಗೆ ಒಂದು ಅವಕಾಶ. ರಿಟರ್ನ್ ವ್ಯೂವರ್ಸ್, ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಫಸ್ಟ್ ಟೈಮ್ ಯಾರು ನನ್ನ ವೀಡಿಯೋಸ್ ನೋಡ್ತಿದ್ದೀರಿ ವೆಲ್ಕಮ್ ಆ್ಯಂಡ್ ಥ್ಯಾಂಕ್ ಯು. ಕಮೆಂಟ್ ಮಾಡಿ, ಲೈಕ್ ಮಾಡಿ, ಎನರ್ಜಿನ ಎಕ್ಸ್ಚೇಂಜ್ ಮಾಡ್ಕೊಳ್ರಿ. ಸೊ ಇದು ಜನರಲ್ ಕಲೆಕ್ಟಿವ್ ಮತ್ತು ಟೈಮ್ಲೆಸ್ ರೀಡಿಂಗ್. ಯಾವತ್ತಿನ ದಿನ ನೋಡ್ತೀರಿ ಅವತ್ತಿನ ದಿನ ನಿಮಗೆ ರೆಸಲ್ಟ್ ಆಗ್ತದೆ. ಓಪನ್ ಮೈಂಡಿಂದ ರೀಡಿಂಗ್ ನೋಡ್ರಿ. ಎಲ್ಲಾನು ಫೋರ್ಸಿಬಲಿ ನಿಮ್ಮ ಮೇಲೆ ಇಂಪೋಸ್ ಮಾಡ್ಕೋಬೇಡ್ರಿ. ಸೊ ಇದು ನಿಮ್ಮ ಎನರ್ಜಿ, ಇದು ನಿಮ್ಮ ವ್ಯಕ್ತಿ ಎನರ್ಜಿ. ಕಮೆಂಟ್ ಆ್ಯಂಡ್ ಲೈಕ್ ಆ್ಯಂಡ್ ಎನರ್ಜಿ ಎಕ್ಸ್ಚೇಂಜ್. ಸೊ ನಿಮ್ಮ ಎನರ್ಜಿ ಇವತ್ತಿನ ದಿನ 4 ಆಫ್ ಸೋರ್ಡ್ಸ್, ನೈಟ್ ಆಫ್ ಪೆಂಟಕಲ್ಸ್, 10 ಆಫ್ ಪೆಂಟಕಲ್ಸ್. ಓಕೆ. ಏನೋ ಭಾಳ ವಿಚಾರ ಮಾಡ್ತಿದ್ದೀರಿ ಅನಿಸುತ್ತೆ. ಭಾಳ ಕೆಲಸ ಮಾಡಿರಿ, ಭಾಳ ವರ್ಕ್ ಮಾಡಿರಿ, ಓವರ್ ಥಿಂಕು ಮಾಡಿರಿ, ಸಾಕಾಗಿರಿ. ಯು ನೀಡ್ ರೆಸ್ಟ್ ಅನ್ಸಕತ್ತೈತಿ. ನಿಮ್ಮ ದೇಹ ಮನಸ್ಸು ಎರಡಕ್ಕೂ ನಿಮ್ಗೆ ರೆಸ್ಟ್ ಬೇಕು ಅನ್ನೋ ಒಂದು ಎನರ್ಜಿ ಇವತ್ತು. ಸಾಕು, ಮಾಡಿದ್ದೆ ಭಾಳ ಯೋಚನೆ ಮಾಡಿದೆ, ಭಾಳ ಕೆಲಸ ಮಾಡಿದೆ, ನನಗೆ ನಾನು ಅಂದ್ರೆ ನಂದು ಒಂದು ಮಿತಿ ಮೀರಿ ನಾನು ಇವತ್ತು ಎನರ್ಜಿ ಹಾಕೇನಿ ಇಷ್ಟು ದಿನದಿಂದ ಅಂತಂದ್ರೆ ಇವತ್ತು ಯು ಹ್ಯಾವ್ ಟು ಟೇಕ್ ರೆಸ್ಟ್ ಅಂಥದ್ದೊಂದು ಅನಿಸ್ತದೆ ನನಗೆ. ನಾನು ರೆಸ್ಟ್ ತೊಗೊಳ್ಳೋಣ, ಎಲ್ಲರೂ ಒಂದ್ಸಲ ಸುಮ್ಮನೆ ಹೋಗಿ ಯಾರು ಡಿಸ್ಟರ್ಬ್ ಮಾಡಬೇಡ್ರಿ, ಸುಮ್ಮನೆ ಮಕ್ಕೊಳಕ್ಕೆ ಬಿಟ್ಬಿಡ್ರಿ. ಎಸ್ಪೆಷಲಿ ಇಲ್ಲಿ ಭಾಳ ಜನ ಮನಸ್ಸು ನೋವು ಮಾಡ್ಕೊಂಡಿರಿ ಅನಿಸುತ್ತೆ. ಹೀಲ್ ಆಗಕ್ಕೆ ಟ್ರೈ ಮಾಡ್ತಿದ್ದೀರಿ. ನಿಮ್ಮ ವ್ಯಕ್ತಿ ಜೊತೆಗೆ ಅಥವಾ ಯಾರ್ದರ ಜೊತೆಗೆ ಮನಸ್ತಾಪಗಳಾಗಿರ್ಬೋದು, ಬ್ರೇಕಪ್ಸ್ ಆಗಿರ್ಬೋದು. ಹಾಗಾಗಿ ಯು ನೀಡ್ ಅ ಗುಡ್ ಸ್ಲೀಪ್. ಅದು ಹೀಲ್ ಆಗ್ಬೇಕಂದಾಗ ನನಗೊಂದು ಒಳ್ಳೆ ನಿದ್ದೆ ಮಾಡಿ ತೆಗಿಬೇಕು ಅಂತವಲ್ಲ, ಅದು ದೇಹನ ಆರಾಮ ಅನಿಸ್ತೈತಿ, ಮನಸ್ಸಿಗೂ ಆರಾಮ ಕೊಡ್ತೈತಿ. ಅಂಥದ್ದೊಂದು ನಿಮ್ದು ಎನರ್ಜಿ ಇವತ್ತು. ಸೊ ಬಟ್ ಹಿಂಗಿದ್ದಾಗೂ ಇವತ್ತು ನಿಮ್ದು ಏನಂದ್ರೆ ಮತ್ತೆ ಚಾಲೆಂಜ್ ಏನಂದ್ರೆ ನಿಮ್ಮ ಕರಿಯರ್ ನಿಮ್ಮನ್ನ ಕೈ ಹಿಡಿದು ಕರೆಯಾಕತೈತಿ. ಎಸ್ಪೆಷಲಿ ಇಲ್ಲೇ ನಿಮ್ಮ ಕೆಲಸಗಳು ಒತ್ತಡಗಳು ಭಾಳ ಆಗ್ಯಾವು, ಅದು ಬಿಡಕ್ಕೆ ಬರಂಗಿಲ್ಲ. ಯಾಕಂದ್ರೆ ಅದು ನಿಮ್ಮ ದುಡಿಮೆ. ಇವತ್ತು ನಂದು ಒಂದು ಸ್ವಲ್ಪ ಏನಂತೀರಿ, ಇವತ್ತು ನಂದು ಸೀಸನ್ ಇದೆ, ನಾ ಇವತ್ತು ಹಿಂಗೆ ನಾವು ದುಡಿಬೇಕು, ಇವತ್ತು ನಮ್ಗೆ ಭಾಳ ಹಿಂಗೆ ಅಂತಾರಲ್ಲ, ಹಿಂಗೆ ಆ ಟೈಪ್ ನಿಮ್ದೊಂದು ದುಡಿಮೆ. ಸೊ ಯು ಹ್ಯಾವ್ ಟು ಗೋ ಆನ್. ಇಲ್ಲಿ ರೆಸ್ಟು ಬೇಕು, ಇಲ್ಲಿ ಕೆಲಸನೂ ಮಾಡಬೇಕು. ಸೊ ದಿಸ್ ಈಸ್ ಅ ಚಾಲೆಂಜ್. ನಾ ಹೆಂಗೆ ಮಾಡಲಿ? ಜೀವನಕ್ಕೋಸ್ಕರ ನಾವು ದುಡಿಲೇಬೇಕು. ಇನ್ನೊಂದು ಏನೋ ನಾವು ಕಮಿಟ್ ಆಗಿಬಿಟ್ಟಿರ್ತೀವಿ, ಅದಕ್ಕಾಗಿ ನಾವು ಅದನ್ನು ನಾವು ಪೂರ್ಣ ಮಾಡಿಕೊಡ್ಲೇಬೇಕು. ಜೀವನದೊಳಗೂ ಕೆಲವೊಂದು ಜವಾಬ್ದಾರಿ ಬೇಡ, ಬರೀ ಜೀವನ ಅಂದ್ರೆ ನಾವು ನಡ್ಕೊಂತ ಹೋಗಲೇಬೇಕು. ಎಷ್ಟೇ ಸಾಕಾಗೈತಿ ಅಂದ್ರೆ ಹೆಜ್ಜೆ ಹೆಜ್ಜೆ ಸಣ್ಣಗೆ ಇಟ್ಕೊಂಡಾರ ಹೋಗ್ಬೇಕು. ಹೌದಾ? ಸೊ ಎಲ್ಲ ರೀತಿ ಹೇಳ್ತದೆ ನಾನು. ಅಂಥದ್ದೊಂದು ದಿಸ್ ಈಸ್ ಅ ಚಾಲೆಂಜ್. ಸೊ ಇದಕ್ಕೆ ಏನು ಮಾಡಲಿ, ನಾನು ಹೆಂಗೆ ಇದನ್ನ ಎರಡನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅಂದರೆ ನಿಮ್ಮ ಫ್ಯಾಮಿಲಿಗೆ ನೀವು ಹೆಲ್ಪ್ ಕೇಳ್ರಿ, ಅವ್ರು ಮಾಡ್ತಾರೆ. ಫ್ಯಾಮಿಲಿ ಮೆಂಬರ್ಸ್ ಹತ್ರ, ನಿಮ್ಗೆ ಯಾರ್ಯಾರು ಫ್ಯಾಮಿಲಿ ಅಂತ ನೀವು ಅನ್ಕೊಂತೀರಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಹತ್ರ
ನೀವು ಇವತ್ತು ಟೈಮ್ ಸ್ಪೆಂಡ್ ಮಾಡಿರಿ, ಅವ್ರಿಗೆ ಹೆಲ್ಪ್ ಮಾಡಿರಿ, ಅಂದ್ರೆ ಕೇಳ್ರಿ, ಹೆಲ್ಪ್ ಕೇಳ್ರಿ. ಡೆಫಿನೆಟ್ಲಿ ಅವರು ನಿಮ್ಗೆ ಹೆಲ್ಪ್ ಕೊಡ್ತಾರೆ, ಹೆಲ್ಪ್ ಮಾಡ್ತಾರೆ. ನೀವು ಅವ್ರ ಜೊತೆಗೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿರಿ. ನಿಮ್ಮದು ಫ್ಯಾಮಿಲಿ ಇತ್ತಂದ್ರೆ ಮಕ್ಕಳು, ಗಂಡ, ನಿಮ್ಮ ಫ್ರೆಂಡ್ಸ್, ಅಂದರೆ ಫ್ಯಾಮಿಲಿ ಅಂತ ನಾವು ಕನ್ಸಿಡರ್ ಮಾಡೋದಂಥ ಫ್ರೆಂಡ್ಸ್, ಅವು ಎಲ್ಲರ ಜೊತೆಗೂ ನೀವು ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿರಿ. ಸೊ ಮನಸ್ಸಿಗೂ ಹಿತ ಆಗ್ತದೆ, ದೇಹ ದಣದಿದ್ದಕ್ಕೂ ಆರಾಮ್ ಅನಿಸ್ತೈತಿ. ಸೊ ಅವರು ಒಂದು ಸ್ವಲ್ಪ ನೀವು ಟೈಮ್ ಸ್ಪೆಂಡ್ ಮಾಡಿದರೆ ಓಕೆ 1 2 3 ಅವರ್ಸ್ ನಾ ಇಲ್ಲಿ ಕಳೆದೆ, ಒಂದು ಹಾಫ್ ಡೇ ಕಳೆದೆ ಅಂದರೆ ಅವ್ರ ಜೊತೆಗೆ ನೀವು ಮತ್ತೆ ಎನರ್ಜೈಸ್ ಹಾಕಿರಿ. ಸೊ ಮತ್ತೆ ನೀವು ಕೆಲಸ ಮಾಡ್ಬೋದು. ಸೊ ಇಲ್ಲಿ ಎರಡೂ ಬ್ಯಾಲೆನ್ಸ್ ಆದ್ವಲ್ಲ. ಸೊ ದಿಸ್ ಈಸ್ ನೀವು ಏನು ಮಾಡ್ಬೇಕನ್ನೋಕ್ಕೊಂದು ಓಕೆ. ಸೊ ಇದು ನಿಮ್ಮ ಎನರ್ಜಿ ಆಯ್ತು. ನಿಮ್ಮ ವ್ಯಕ್ತಿ ಎನರ್ಜಿ ಏನೈತಿ? 9 ಆಫ್ ದ ಹರ್ಮಿಟ್, 9 ಆಫ್ ಪೆಂಟೆಕಲ್ಸ್, ಕ್ವೀನ್ ಆಫ್ ಪೆಂಟೆಕಲ್ಸ್ ಎನರ್ಜಿ. ನಿಮ್ಮ ಇವತ್ತಿನ ರೀಡಿಯಾಗ ಬರೀ ಪೆಂಟೆಕಲ್ಸ್ ಬಂದ್ಬಿಟ್ಟ. ಕರಿಯರ್ ಬಗ್ಗೆ ಭಾಳ ನಿಮ್ಗೆ ಇವತ್ತಿನ ದಿನ ಮಟೀರಿಯಲಿಸ್ಟಿಕ್ ಆಗಿ ಇವತ್ತಿನ ದಿನ ನಿಮ್ದು ಭಾಳ ಇಂಪಾರ್ಟೆಂಟ್ ಐತೆ. ಸೊ ಇಲ್ಲಿ ನನ್ನ ವ್ಯೂವರ್ಸಿಗೆ 4 ನಂಬರ್, 1 ನಂಬರ್, 10 ನಂಬರ್ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟು. ಹಾಗೆ ನಿಮ್ಮ ವ್ಯಕ್ತಿಗೆ 9 ನಂಬರ್ ಭಾಳ ಇಂಪಾರ್ಟೆಂಟ್ ಆ್ಯಂಡ್ 4 ನಂಬರ್ ಅವ್ರಿಗೂ. ನಿಮ್ಗೆ 3 ನಂಬರ್ ಇಸ್ ಇಂಪಾರ್ಟೆಂಟ್. ಇವತ್ತು ನಿಮ್ಮ ವ್ಯಕ್ತಿ ಎನರ್ಜಿಗೆ ಬರೋಣ. ಒಬ್ಬರೇ ಇರಕ್ಕೆ ಇಷ್ಟಪಡ್ತಾರ, ಅವ್ರೂ ಭಾಳ ಸಾಕಾಗ್ಯಾರ ಅನಿಸ್ತದೆ. ನನಗಾಗಿ ನಾವು ಸ್ವಲ್ಪ ಟೈಮ್ ತಗೋಬೇಕು ಅಂದ್ರೆ ಅವ್ರಿಗೂ ಏನೋ ನಮಗಾಗಿ ನಾವು ಟೈಮ್ ತಗೋಬೇಕು. ನಮಗೇನು ಖುಷಿ ಆಕತ್ತೆ ಒಂದು ಕೆಲಸ ಮಾಡ್ಬೇಕು. ನಾವು ಎಲ್ಲೋ ಒಂದು ಹೊರಗೆ ಅಡ್ಡಾಡ್ಕೊಂಬರ್ಬೇಕು, ಟ್ರಿಪ್ ಹೋಗ್ಬರ್ಬೇಕು, ನಾವೇನೋ ಕಲಿತಿರ್ತೀವಿ, ಅದನ್ನು ನಮ್ಗೆ ಹಾಬೀಸ್ ಇರ್ತಾವಲ್ಲ, ಅದನ್ನು ನಾವು ಅದನ್ನು ಸ್ಟಾರ್ಟ್ ಮಾಡ್ಕೋಬೇಕು. ನನಗಾಗಿ ನಾ ಟೈಮ್ ಕೊಟ್ಕೋಬೇಕು ಅನ್ನೋದು ಒಂದು ಅವ್ರದ್ದು ಇವತ್ತು ಎನರ್ಜಿ. ಸ್ವಲ್ಪ ಯಾಕೋ ಒಬ್ರೇನೋ ಫೀಲ್ ಮಾಡ್ತಿದಾರೆ, ಬಟ್ ಅದು ಒಳ್ಳೇದಕ್ಕಾಗಿ ಅವ್ರು ಅನಲೈಸ್ ಮಾಡ್ಕೊಳಕ್ಕಾಗಿ ಒಂದು ಟೈಮ್ ತೊಗೋಬೇಕಂತ ಅವ್ರಿಗೆ ಐತಿ. ಇವತ್ತು ಜೀವನದಾಗ ಏನು ಆಗ್ತಾಯಿತಿ, ಏನು ಹೋಗ್ತಾಯಿತಿ, ಎಲ್ಲಾನು ನಮಗಾಗಿ ನಾ ಅನಲೈಸ್ ಮಾಡ್ಬೇಕು. ಅದಕ್ಕೆ ನಾವು ಸ್ವಲ್ಪ ಸುಮ್ಮನೆ ಕುಂದಿರ್ಬೇಕು, ನನಗಾಗಿ ನಾವು ಒಂದು ಟೈಮ್ ಸ್ಪೆಂಡ್ ಮಾಡ್ಕೋಬೇಕು. ಅವಾಗ ನಮ್ಮೊಳಗಿಂದ ನಮ್ಗೇನಾಗ್ತೈತಿ, ಅವರು ಮೂಡಕ್ಕೆ ಏನಾಯ್ತು ಇವತ್ತಿನೆಲ್ಲ ನಾವು ಹಿಂಗೆ ಕ್ಯಾಲ್ಕುಲೇಟ್ ಮಾಡ್ಕೊತ ಹೋದ್ವಿ, ಅಥವಾ ನಾವು ಅದನ್ನೆಲ್ಲ ವಿಚಾರ ಮಾಡ್ಕೊತ ಹೋದ್ವಿ ಅಂದರೆ ನಾ ಏನು ಮಾಡಿದೆ, ಎತ್ತು ಮಾಡಿದೆ. ದಿಸ್ ಈಸ್ ಆ್ಯಕ್ಚುಲಿ ಇಂಪಾರ್ಟೆಂಟ್. ನಮಗೆ ನಾವು ಸ್ವಲ್ಪ ಟೈಮ್ ಕೊಟ್ಕೋಬೇಕು. ಎಲ್ಲಾರನಿಂದ ದೂರ ಇದ್ದು ಒಂದು ತಾಸು ಅಂದ್ರೆ ಭಾಳ ಆಕತ್ತಾನೆ ಈಗಿನ ಕಾಲದ. ಅಟ್ಲೀಸ್ಟ್ ಒಂದು 5 ನಿಮಿಷ, 1 ನಿಮಿಷನಾರ ನೀವು ನಿಮಗೋಸ್ಕರ ಟೈಮ್ ಕೊಡ್ರಿ. ಎಲ್ಲರಿಗೂ ಹೇಳ್ತಿದ್ದೀನಿ, ಬಟ್ ಇಂಥ ಎನರ್ಜಿ ನಿಮ್ಮ ವ್ಯಕ್ತಿದೈತಿ ಇವತ್ತು. ಅವ್ರಿಗೂ ಚಾಲೆಂಜಸ್ ಸೇಮ್ ಟು ಸೇಮ್. ಅವ್ರಿಗೆ ಒಬ್ಬರೇ ಇದ್ದು ನನ್ನ ಪಾಡಿ ನಾನು ಬಿಡ್ರಿ ಅನ್ನಂಗೆ ಅದಾರ ಅವ್ರು. ಏನೋ ಬೇರೆ ಕೆಲಸ ಅದಾವು, ನನ್ನ ಪರ್ಸ್ನಲ್ ನನಗಾಗಿ ನನಗೊಂದು ಟೈಮ್ ಬೇಕು ಅಂತಾರೆ. ನೀವಿಲ್ಲ ಸಾಕಾಗೇನೆ ನನಗೆ ಟೈಮ್ ಬೇಕು ಅಂತಂದಿರಿ. ಅಂದರೆ ನಿಮಗೊಂದು ಹೀಲ್ ಆಗೋಕೆ ಎನರ್ಜಿ ಐತೆ, ನನ್ನ ರೆಸ್ಟ್ ತೊಗೊಳಕ್ಕೆ ಎನರ್ಜಿ ಐತಿ. ಅವ್ರಿಗೆ ಅದಕ್ಕಿಂತ ಹೈಯರ್ ಸೆಲ್ಫಿಗೆ ಹೋಗೋ ಅಂಥ ಎನರ್ಜಿ ಐತೆ. ಯಾಕಂದ್ರೆ ಅಲ್ಲೂ 9 ಆಫ್ ಪೆಂಟೆಕಲ್ಸ್. ನಿಮ್ಮ ವ್ಯಕ್ತಿಗೇನ ಅಂದ್ರೆ ಎಲ್ಲ ಚೆನ್ನಾಗೈತಿ, ಎಲ್ಲ ಆಲ್ರೆಡಿ ಅವರು ಒಂದು ಹಣಕಾಸಿನ ವಿಷಯ ಒಳಗೆ ಎಲ್ಲ ರೆಡಿ ಮಾಡ್ಕೊಂಬಿಟ್ಟಾರ, ಅಂದ್ರೆ ಎಲ್ಲ ಕಷ್ಟಪಟ್ಟು ಇವತ್ತು. ಬಟ್ ಅದನ್ನು ನಾನು ತಮಗೋಸ್ಕರ ಖರ್ಚು ಮಾಡ್ಕೋಬೇಕಂದಾಗ ಅವ್ರು ವಿಚಾರ ಮಾಡ್ತಿದ್ದಾರೆ. ನಮಗಾಗಿ ನಾವು ಖರ್ಚು ಮಾಡ್ಕೋಬೇಕಲ್ಲ. ಇಷ್ಟೆಲ್ಲ ನೀವು ಕಷ್ಟಪಟ್ಟು ಏನೋ ಒಂದು ದುಡ್ಡು ಸಂಪಾದನೆ ಮಾಡಿಟ್ಮೇಲೆ ನಿಮಗೋಸ್ಕರ ಒಂದೇನೋ ಒಂದು ಚಲೋ ಒಂದು ಉದಾಹರಣೆ ಸಣ್ಣ ಹೇಳ್ತೇನೆ. ಒಂದು ಚಲೋ ನಿಮಗೋಸ್ಕರ ನೀವು ಖುಷಿಯಿಂದ ಒಂದು ಏನೋ ವಿಚಾರ ಮಾಡ್ಲಾರ್ದಂಗೆ ನಿಮ್ಗಾಗಿ ಏನಾರು ಒಂದು ನೀವು ಕೊಂಡ್ಕೋಬೇಕು. ನಿಮ್ಗೆ ಅನ್ಸದ್ದನ್ನು ಏನೋ ಒಂದು ಹೋಗ್ಬರ್ಬೇಕು, ಯಾವುದೋ ಒಂದು ಪ್ಲೇಸಿಗೆ ಹೋಗ್ಬೇಕಂತ ಆಸೆ ಇಟ್ಕೊಂಡಿರ್ತೀವಿ. ಬಟ್ ಅದಕ್ಕೆ ಪೋಸ್ಟ್ಪೋನ್ ಮಾಡ್ತೀರಿ. ಯಾಕೆ ಅದೇ ದುಡ್ಡು ಇನ್ನೊಂದಕ್ಕಾದರೆ ಅದೇ ಮಕ್ಕಳಿಗೆ ಓದ್ಸಕ್ಕೆ ಬರ್ಬೋದು, ಇನ್ನೊಂದಕ್ಕಾಗ್ಬೋದು, ಅದಕ್ಕಾಗ್ಬೋದು. ಬಟ್ ನಿಮಗೋಸ್ಕರ ನೀವು ಖರ್ಚು ಮಾಡಕ್ಕೆ ನಿಮ್ಗೆ ವಿಚಾರ ಮಾಡ್ತೀರಿ. ಹಂಗೆ ನಿಮ್ಮ ವ್ಯಕ್ತಿನ ವಿಚಾರ ಮಾಡ್ತಿದ್ದಾರೆ. ಅವ್ರ ಕಡೆ ಎಲ್ಲ ಐತಿ, ಬೇಕಾದಷ್ಟು ಐತಿ, ದುಡ್ಡು ಐತಿ, ಎಲ್ಲ ಐತಿ. ಬಟ್ ಅದೊಂದು ಆದ್ರೂ ತಮಗೋಸ್ಕರನೇ ತಾವು ಖರ್ಚು ಮಾಡ್ಕೊಳಂಗಾದ. ಟೈಮ್ ಆಗಿರಲಿ, ದುಡ್ಡು ಆಗಿರಲಿ, ಅವರು ಅದನ್ನು ತೊಗೊಳಕ್ಕೆ ರೆಡಿ ಇಲ್ಲ ಇವತ್ತಿನ ಆ ರೀತಿ.
ಸೊ ಇವತ್ತಿನ ದಿನ ಅವ್ರಿಗೆ ಏನಂತಂದ್ರೆ ಅವ್ರು ಏನು ಮಾಡ್ಬೇಕಂದ್ರೆ ಅವರಿಗೆ ನೀವು ಅವ್ರ ಹೆಂಡತಿ ಆಗಿದ್ರ, ಗರ್ಲ್ ಫ್ರೆಂಡ್ ಆಗಿದ್ರ, ಅಕ್ಕ ತಂಗಿ ಅಣ್ಣ ಹೆಣ್ಮಗಳು, ಅವ್ರ ಮನೆಯೊಳಗೆ ಅವ್ರ ತಾಯಿ ಫ್ರೆಂಡ್ಸ್ ಅಂಥವ್ರ ಜೋಡಿ ಒಂದು ಸ್ವಲ್ಪ ಅವ್ರು ಮಾತಾಡಿದ್ರೆ ಅವರಿಗೆ ಸ್ವಲ್ಪ ಸಮಾಧಾನ ಸಿಗ್ತದೆ. ಅವ್ರ ಜೋಡಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಲಿ. ತಮಗೋಸ್ಕರ ತಾವು ಇವತ್ತು ಖರ್ಚು ಮಾಡ್ಕೊಳ್ಳಿ. ತಮ್ಮ ಲಕ್ಸುರಿಗೋಸ್ಕರ ಅವರು ಖರ್ಚು ಮಾಡ್ಕೊಳ್ಳೇಬೇಕು. ಸೊ ಅದೇ ಬಂದಿರೋದಿಲ್ಲ. ಓಕೆ, ಸೊ ಇದು ನಿಮ್ಮಿಬ್ಬರದ್ದು ಇವತ್ತು ಎನರ್ಜಿ. ಯಾಕಂದ್ರೆ ಎನರ್ಜಿ ತಿಳ್ಕೊಳೋದು ಭಾಳ ಇಂಪಾರ್ಟೆಂಟ್ ಐತಿ. ನಿಮ್ಮ ರಿಲೇಷನ್ಶಿಪ್ಪು ಚೆನ್ನಾಗಾಗ್ತದೆ ತಿಳ್ಕೊಂಡಾಗ. ಏನು ಆಗ್ತೈತಿ ಅವ್ರ ಜೀವನದಾಗ, ಏನು ಫೀಲ್ ಮಾಡ್ಕೊತದಾರ ಕೆಲವೊಂದ್ಸಲ ಅರ್ಥ ಆಗಿಲ್ಲ ಅಂದ್ರೆ ಇಲ್ಲೇ ನಿಮ್ಗೊಂದು ಗೈಡೆನ್ಸ್ ಸಿಗ್ತೈತೆ. ಸೊ ಏಂಜಲ್ಸ್ ಯೂನಿವರ್ಸ್ ನಿಮ್ಗೆ ಏನು ಗೈಡೆನ್ಸ್ ಕೊಡ್ತಾರೆ ನೋಡೋಣ. ಎಸ್, ಜಸ್ಟ್ ಸೇ ಎಸ್ ಅಂತ ಬಂದೈತೆ ನಿಮಗೆ ಇವತ್ತು. ಸೋಲ್ ಫ್ಯಾಮಿಲಿ, ಅಗೇನ್ ಸೋಲ್ ಫ್ಯಾಮಿಲಿ, ಪ್ರೀಸ್ಟಸ್. ಸೊ ಮೆಡಿಟೇಷನ್ ಮಾಡಿರಿ, ನಿಮಗಾಗಿ ನೀವು ಟೈಮ್ ಕೊಟ್ಕೊಳ್ರಿ. ನಿಮ್ಮೊಳಗೆ ಏನು ನಡೀತಾ ಐತಿ ಅದನ್ನು ನೀವು ವಿಚಾರ ಮಾಡ್ರಿ ಅಂತ ಬರುತ್ತೆ. ಸೊ ಇಲ್ಲಿ ಫ್ಯಾಮಿಲಿ ಜೋಡಿ, ಸೊ ಫ್ಯಾಮಿಲಿ ಈಸ್ ಅವರ್ ಟ್ರೈಬ್, ನಮ್ದೊಂದು ಕಮ್ಯುನಿಟಿ, ನಮ್ಮವ್ರವರು. ಹಂಗೆ ನಿಮ್ಮವರು ಅಂತ ಯಾರ್ದಾರಲ್ಲ ಅಂಥವ್ರ ಜೊತೆಗೆ ನೀವು ಟೈಮ್ ಸ್ಪೆಂಡ್ ಮಾಡಿರಿ ಅಂತ ಬಂದೈತಿ. ಸೇಮ್ ಅದನ್ನ ಹೇಳ್ತಿದ್ದಾರೆ ನಮಗೆ. ನಿಮ್ಮ ಮನಸ್ಸಿಗೆ ಹತ್ರ ಅದರ ಜೊತೆಗೆ ನೀವು ಇರ್ರಿ, ಆವಾಗ ನಿಮ್ಗೆ ಅಲೋನ್ನೆಸ್, ಏಕಾಂಗಿತನ ಕಾಡಂಗಿಲ್ಲ ಅಂತ ಬಂದೈತಿ. ಸೊ ಕೆಲವೊಂದ್ಸಲ ಒಂದು ಅಪರ್ಚುನಿಟಿ ಬಂದಿರ್ತಾವೋ, ನಿಮ್ಗೆ ಒಳ್ಳೇದಾಗಂತ ಬಂದಿರ್ತಾವೋ, ಅದಕ್ಕೆ ನೀವು ಜಸ್ಟ್ ಎಸ್ ಅನ್ನೋದು ಕಲೀರಿ ಅಂತ ಬಂದೈತಿ. ದಿಸ್ ಈಸ್ ನಿಮ್ಗೆ ಒಂದು ಗೈಡೆನ್ಸ್. ಓಕೆ, ಸೊ ಇವತ್ತಿಗೆ ಈ ರೀಡಿಂಗನ್ನ ಮುಗಿಸೋಣ. ಹೆಲ್ಪ್ಫುಲ್ ಆಯ್ತು ಅನ್ಕೊತೀನಿ. ಸೊ ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ಮೀ, ಅವೇಕನ್ ಟ್ಯಾರೋ ವಿತ್ ನಿಖಿತಾ. ಸೊ ದಿಸ್ ಈಸ್ ಯುವರ್ ಸ್ಪೇಸ್. ಇದು ನಿಮಗಾಗಿರೋಂಥ ಒಂದು ಸ್ಪೇಸ್ ನನ್ನ ಚಾನಲ್. ಇಲ್ಲಿ ನಿಮಗೆಲ್ಲ ಫ್ರೀಯಾಗಿ ಆರಾಮಾಗಿ ಯಾವ ಜಡ್ಜ್ಮೆಂಟ್ ಇಲ್ಲ, ಏನಿಲ್ಲ. ನಿಮಗೆ ಯಾರು ಜಡ್ಜ್ ಮಾಡಲ್ಲ, ಏನಿಲ್ಲ. ನಿಮಗೆಲ್ಲ ರೀಡಿಂಗ್ಸು ಸಿಗ್ತದವು. ಡೈಲಿ ರೀಡಿಂಗ್ಸ್, ಸ್ಪಿರಿಚುವಲ್ ರೀಡಿಂಗ್ಸ್, ಹೀಲಿಂಗ್ ಮೆಸೇಜಸ್, ಸ್ಪಿರಿಚುವಲ್ ಮೆಸೇಜಸ್, ಯೂನಿವರ್ಸ್ ಕಡೆಯಿಂದ ಸಪೋರ್ಟ್ ಮೆಸೇಜಸ್. ಸೊ ಜಸ್ಟ್ ಅದರೊಳಗೆ ಏನು ಬಂದೈತಿ ಅದನ್ನು ನೀವು ಗೈಡೆನ್ಸ್ ತೊಗೊಂಡು ನೀವು ಹೀಲ್ ಆಗ್ರಿ. ನಿಮ್ಮ ಜೀವನನ ಇನ್ನೂ ಅಪ್ಗ್ರೇಡ್ ಮಾಡ್ಕೊಂಡು ಹೋಗ್ರಿ. ಇನ್ನೂ ಸುಖ ಶಾಂತಿಯಿಂದ ನೀವು ಜೀವನ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ರೀಡಿಂಗನ್ನು ಮುಗಿಸ್ತೀನಿ. ಪರ್ಸ್ನಲ್ ರೀಡಿಂಗ್ ಯಾರಿಗೆ ಬೇಕು ಅವ್ರು ವಾಟ್ಸಪ್ಪಿಗೆ ಮೆಸೇಜ್ ಮಾಡ್ಕೊಳ್ರಿ. ಥ್ಯಾಂಕ್ ಯು. ಮತ್ತೆ ನಾಳೆ ಹೊಸ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ನಾಳೆ ಸಿಗೋಣ ಅಂತ. ಥ್ಯಾಂಕ್ ಯು.